ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ವಾಕ್ಯ ರಚನೆಗಳನ್ನು ನೋಡೋಣ. ಅಂದರೆ ಇದು 4ನೇ ವಿಡಿಯೋ. ಆಲ್ರೆಡಿ ನಾವು 3 ವಿಡಿಯೋದಲ್ಲಿ 5 ವಾಕ್ಯಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಈಗ ಇದು 4ನೇ ವಿಡಿಯೋ. ಅದರಲ್ಲಿ ಸ್ವಲ್ಪ ವಾಕ್ಯಗಳನ್ನು ರಚಿಸೋಣ. ಅದರಲ್ಲಿ ಮೊದಲನೇ ವಾಕ್ಯ ಭವ್ಯ, 4ನೇ ಭ, ಅದಕ್ಕೆ ವ, ಯಾವತ್ತು. ಭವ್ಯ ಭಾರತ, ಭಾಕಿಲಿ ಭ ರ ತ, ಭಾರತ ಪ ರ 0, ಪರಂ ಮತ್ತು ಪ ರಾಕಿತ್ವರೇ ಯ ಲೀಗೆ ಲಾವತ್ತು. ಭವ್ಯ ಭಾರತ ಪರಂಪರೆಯಲ್ಲಿ ಪಾಕೊಂಬು ಪು, ರಾಕಿಲಿ ರ ತ ಣ, ಪುರಾತನ ಕಾಲದಿಂದ. ಕಾಕಿಲಿ ಕಾ ಲ ದಾಗುಡಿಸುದಿ ದೀಗನ್ಸೊನ್ನೆದಿಂದ, ಪುರಾತನ ಕಾಲದಿಂದ. ನಮ್ಮ ನ ಮಾಗೆ ಮಾವತ್ತು ಕೊಟ್ಟರೆ ನಮ್ಮ ಆಗುತ್ತೆ. ಪೂರ್ವಜರು, ಪ ಕೊಂಬಗಿಲಿ ಪೂ, ವಾ ಹಾಕ್ಬಿಟ್ಟು ಆಮೇಲೆ ಅರ್ಕಾವತ್ತನ್ನು ಹಾಕಬೇಕು. ಓದಬೇಕಾದ್ರೆ ಅರ್ಕಾವತ್ತನ್ನು ಓದಿ ಆಮೇಲೆ ವಾನ ಓದಬೇಕು. ಪೂ ಏರ್ ವ, ಜ ರಾಕೊಂಬು ರು, ಪೂರ್ವಜರು. ವಿಶಿಷ್ಟವಾದ ವಿ, ಶಾಗುಡಿಸು ಶಿ, 2ನೇ ಶಾಗೆ ಟಾವತ್ತು. ಮತ್ತು ವಾಕಿಲಿ ವಾ ದ, ವಿಶಿಷ್ಟವಾದ. ವಾಕೈತ್ವ ವೈ, 4ನೇ ಧಾಗುಡಿಸು. ವೈದಿಕ, ವೈದಿಕ ಪ ದ, ದಾಗೆ ದಾವತ್ತು. ಪದ್ದ ತಾಗುಡಿಸುತ್ತಿ, ಪದ್ಧತಿ ಯ ನಾಕೊಂಬು ನೂಗೆ ನಾವತ್ತು, ನೂ ಆಗುತ್ತೆ. ವೈದಿಕ ಪದ್ಧತಿಯನ್ನು ಆ ನಾಕೊಂಬು ನು, ಸ ರಿ ಅನುಸರಿ, ಸಾಕೊಂಬು ಸು, ತಾಕಿಲಿ ತಾಗೆ ತಾವತ್ತು. ಅನುಸರಿಸುತ್ತಾ, ಬಾಗಣ್ಸೊನ್ನೆ ಬಂದ್ ದಾಗುಡಿಸುದ್ದಿ, ಮತ್ತು ದಾಕಿಲಿ ದಾ ಅದಕ್ಕೆ ದಾವತ್ತು. ಅಂದರೆ ಬಂದಿದ್ದ ರಾಕೆತ್ವ ರೇ, ಬಂದಿದ್ದಾರೆ ಅಂತ ಸೆಂಟೆನ್ಸ್. ಭವ್ಯ ಭಾರತ ಪರಂಪರೆಯಲ್ಲಿ ಪುರಾತನ ಕಾಲದಿಂದ ನಮ್ಮ ಪೂರ್ವಜರು ವಿಶಿಷ್ಟವಾದ ವೈದಿಕ ಪದ್ಧತಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ ಅಂತ ಒಂದು ಸೆಂಟೆನ್ಸ್. 2ನೇ ಸೆಂಟೆನ್ಸ್ ಆ ವಿಶಿಷ್ಟವಾದ ವಿ, ವಾಗುಡಿಸು ವಿ ಶಿ, 2ನೇ ಶಾಗೆ ಠಾವತ್ತು. ವಿಶಿಷ್ಟ ವಾಕಿಲಿ ವಾ ದ, ವಿಶಿಷ್ಟವಾದ. ವಾಕೈತ್ವ ವೈ, ದಾಗುಡಿಸು ಧಿ, 4ನೇ ದಾಗುಡಿಸು ಧಿ ಕ, ವೈದಿಕ ಪರಂಪರೆಯನ್ನು ಪ ರ 0, ಪರಂ ಪ ಇದು ಪ ಇದು ಪರಂಪರೆ ಯ ನಾಗುಡಿಸು ನು, ಪರಂಪರೆಯನ್ನು ಡಬಲ್ ಕೋಟ್ಸಲ್ಲಿ ಬರೀತೀನಿ. ದಿವ್ಯ, ದಿವ್ಯ
ಆಯುರ್ವೇದ. ಯಾಕೊಂಬುಯು ಆ ಯಾಕೊಂಬುಯು ವಾಕೇತ್ವನ್ ದೀರ್ಘ ವೇ ಆಮೇಲೆ ಅರ್ಕ ಹೊತ್ತು ಆಯುರ್ವೇದ ಆಯುರ್ವೇದ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಮತ್ತು ಮಾ ತಾಕೊಂಬತ್ತು ತೂಗೆ ತಾವತ್ತು ಮತ್ತು ಮತ್ತೆ ಡಬಲ್ ಕೋಟ್ ಸ್ಟಾರ್ಟ್ ಮಾಡಿ ನೈಸರ್ಗಿಕ ಅಂತಲೂ ಬರೀಬೋದು. ನಾನು ನಿಸರ್ಗ ಅಂತ ಬರೀತೀನಿ. ನಿಸರ್ಗ ಚಿಕಿತ್ಸೆ ಚಾಗುಡ್ಸು ಚಿ ಕಾಗುಡ್ಸು ಕಿ ತಾಕೇತ್ವ ತೇಗೆ ಸಾವತ್ತು ಚಿಕಿತ್ಸೆ ಅಂತ ಆಗುತ್ತೆ. ನೈಸರ್ಗಿಕ ಅಥವಾ ನಿಸರ್ಗ ಚಿಕಿತ್ಸೆ ಎಂಬ ಎರಡು ವಿಧಗಳಲ್ಲಿ ಪರಿಗಣಿಸಲಾಗುತ್ತದೆ. ನಾಗುಡಿಸು ನೀ ಸಾ ಲಾಕಿಲಿಲ ಗಿ ದಾಗೆ ಏತ್ವ ದೆ. ಹೇಳ್ಬಿಡೋಣ. ಆ ವಿಶಿಷ್ಟವಾದ ವೈದಿಕ ಪರಂಪರೆಯನ್ನು ದಿವ್ಯ ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸೆ ಎಂಬ ಎರಡು ವಿಧಗಳಲ್ಲಿ ಪರಿಗಣಿಸಲಾಗಿದೆ ಅಂತ ಎರಡನೇ ಸೆಂಟೆನ್ಸ್. ನೆಕ್ಸ್ಟ್ ಮೂರನೇ ಸೆಂಟೆನ್ಸ್ ಬಿಡಿಯೋಣ. ಮೂರನೇ ಸೆಂಟೆನ್ಸಲ್ಲಿ ನಿಸರ್ಗ ಚಿಕಿತ್ಸೆ ಎಂದರೆ ನೀ ಸಾ ಗಾ ಹಾಕ್ಬಿಟ್ಟು ಆಮೇಲೆ ಅರ್ಕ ಹೊತ್ತು ಕೊಡ್ತೀವಿ. ನೀ ಸಾ ಏರ್ ಗ ಈ ಥರ ಓದಬೇಕು. ನಿಸರ್ಗ ಚಿಕಿತ್ಸೆ ಚಾಗುಡ್ಸು ಚಿ ಕಾಗುಡ್ಸು ಕಿ ತಾಗೆ ಏತ್ವ ತೇಗೆ ಸಾವತ್ತು ಚಿಕಿತ್ಸೆ ಎಂದರೆ ಹೇಗೊಂದು ಸೊನ್ನೆ ಎನ್ ದ ರಾಕೆತ್ವ ರೇ ಎಂದರೆ ಕಾಮ ಕೊಟ್ಟು ಇದು ಬಂದು ಒಂದು ಸ್ಮಾಲ್ ಈಸಿಯಾಗಿ ನಮಗೆ ಅರ್ಥ ಆಗೋ ಥರ ಒಂದು ಡೆಫಿನೇಷನ್. ಇದು ಡೆಫಿನೇಷನ್ ಅಂತಲ್ಲ, ನಮಗೆ ಅರ್ಥವಾಗೋ ಥರ ಇದನ್ನು ಬರೀತಾ ಇದ್ದೀವಿ. ನಿಸರ್ಗ ಚಿಕಿತ್ಸೆ ಎಂದರೆ ಎಂತಹ ಹೇಗೊಂದು ಸೊನ್ನೆ ಎಂತಹ ಭಯಾನಕ ಯಾಕಿಲಿ ಯಾ ನ ಕ ಭಯಾನಕ ವಾಸಿಯಾಗದ ವಾಕಿಲಿ ವ ಸಾಗುಡ್ಸು ಸಿ ಯಾ ದೀರ್ಘ ಯಾ ಗ ದ ವಾಸಿಯಾಗದ ರೋಗವನ್ನು ರಾಯೇತ್ವ ಕೊಂಬುಕಿಲಿ ದೀರ್ಘ ರೋ ಗ ವ ನೂ ಬರೆಯೋದು ನಾ ಕೊಂಬುಕಿಲಿ ಹಾಕಿ ನೂಗೆ ನಾವತ್ತು ಕೊಡ್ತೀನಿ. ರೋಗವನ್ನು ಯಾವುದೇ ಯಾ ಕಿಲಿ ಯಾ ವಾ ಕೊಂಬುವು ದ ಏತ್ವ ದೀರ್ಘ ಯಾವುದೇ ಇಲ್ಲಿ ಬರೆಯೋಣ. ಔ ಶ ಧ ಔಷಧವಿಲ್ಲದೆ ವಾಗುಡಿಸು ವಿ ಲಾಗೆ ಲಾವತ್ತು ಮತ್ತು ದಾಗೆ ಏತ್ವ ಔಷಧವಿಲ್ಲದೆ ವಿಶೇಷ ವಿ ಶಾ ಅದಕ್ಕೆ ಏತ್ವ ಕೊಡ್ತೀವಿ ಮತ್ತು ದೀರ್ಘ ವಿಶೇಷ ಆಹಾರವಿಲ್ಲದೆ ಆ ಹಾ ರ ವಿ ಲಾಗೆ ಲಾವತ್ತು ಕೊಡಬೇಕು ವಿಲ್ಲ ದಾಕೆತ್ವ ದೆ ಆಹಾರವಿಲ್ಲದೆ
ಬರೀ ಬರೀ ಯೋಗ ಪಾಕಿಲಿ ಪಾ ಅರ್ಧಚಂದ್ರ ಪ್ರಾ ನಾಕಿಲಿ ನ ಪ್ರಾಣ ಯಾ ದೀರ್ಘ ಪ್ರಾಣಾಯಾಮ ಯೋಗ ಪ್ರಾಣಾಯಾಮ ಧ್ಯಾನ ದಾಕಿಲಿ ಧ ಅದಕ್ಕೆ ಯಾವತ್ತು ಧ್ಯಾನ ಧ್ಯಾನ ವಿಶ್ರಾಂತಿ ವಿ ಎರಡನೇ ಶಾಖಿಲಿ ಅದಕ್ಕೆ ಚಂದ್ರ ಅರ್ಧಚಂದ್ರ ವಿಶ್ರಾಂತ್ ಸೊನ್ನೆ ವಿಶ್ರಾಂತ್ ತಾಗುಡಿಸು ತಿ ವಿಶ್ರಾಂತಿ ಬರೀ ಯೋಗ ಪ್ರಾಣಾಯಾಮ ಧ್ಯಾನ ವಿಶ್ರಾಂತಿ ಮತ್ತು ಉಪವಾಸ ವಾಕಿಲಿವಾ ಸ ಉಪವಾಸ ಮಾಕಿಲಿಮಾ ಡಿ ಉಪವಾಸ ಮಾಡಿ ಚೇತರಿಸಿಕೊಳ್ಳುವುದು ಚಾಯೇತ್ವ ದೀರ್ಘ ಚೇ ತ ರಾಗುಡಿಸು ರಿ ಮತ್ತು ಸಾಗುಡಿಸು ಸಿ ಚೇತರಿಸಿಕೊಳ್ಳುವುದು ಕಾಯೇತ್ವ ಕೊಂಬು ಕಿಳಿಕೋ ಲಾ ಕೊಂಬುಳು ಳುಗೆ ಲಾವತ್ತು ಕೊಳ್ಳು ವಾ ಕೊಂಬುವು ದಾ ಕೊಂಬು ದು ಕೊಳ್ಳುವುದು ಅಂತ ಬರಿತೀವಿ. ಇದು ಸಿಂಪಲ್ ಒಂದು ಡೆಫಿನೇಷನ್ನು ನಮ್ಮ ನಾಲೆಡ್ಜ್ಗೆ ತಕ್ಕಂಗೆ, ಅಂದರೆ ಮೇಯ್ನಾಗಿ ನನ್ನ ನಾಲೆಡ್ಜ್ಗೆ ಗೊತ್ತಿರೋ ಥರ ನಿಸರ್ಗ ಚಿಕಿತ್ಸೆ ಅಂದರೆ ಈ ಥರ ಇರುತ್ತೆ ಅಂತ ಬರೆದಿದ್ದೀನಿ. ಇದು ಯಾವುದೇ ಡೆಫಿನೇಷನ್ನು ಆ ಥರ ಏನೂ ಇಲ್ಲ, ಜನ್ರಲಾಗಿ ಒಂದು ಮೀನಿಂಗ್ನ ಕೊಟ್ಟಿದ್ದೀವಿ ಅಷ್ಟೇ. ಸೊ ಒಂದು ಸರಿ ಹೇಳ್ಬಿಡೋಣ. ಇದು ನಿಸರ್ಗ ಚಿಕಿತ್ಸೆ ಎಂದರೆ ಎಂತಹ ಭಯಾನಕ ವಾಸಿಯಾಗದ ರೋಗವನ್ನು ಯಾವುದೇ ಔಷಧವಿಲ್ಲದೆ ವಿಶೇಷ ಆಹಾರವಿಲ್ಲದೆ ಬರೀ ಯೋಗ ಪ್ರಾಣಾಯಾಮ ಧ್ಯಾನ ವಿಶ್ರಾಂತಿ ಮತ್ತು ಉಪವಾಸ ಮಾಡಿ ಚೇತರಿಸಿಕೊಳ್ಳುವುದು ಅಂತ ಒಂದು ಸೆಂಟೆನ್ಸ್. ನೆಕ್ಸ್ಟ್ 4ನೇ ಸೆಂಟೆನ್ಸ್. 4ನೇ ಸೆಂಟೆನ್ಸಲ್ಲಿ ನಾವು ಮಾಡ್ತಿರೋ ಅಂಥ ಈ ವಾಕ್ಯಗಳೆಲ್ಲ ಒಂದು ಚೂರು ದೊಡ್ಡದಾಗಿರ್ಬೋದು. ನಾವು ಕನ್ನಡ ಓದಿ ಬರೆಯೋದಕ್ಕೋಸ್ಕರ ತಾನೇ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ಬರ್ತಾ ಅಂದರೆ ಈ ವಿಡಿಯೋ ಬೈ ವಿಡಿಯೋ ಸ್ವಲ್ಪ ದೊಡ್ಡ ಸೆಂಟೆನ್ಸನ್ನು ಬರೆದು ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನೀವು ಅದೇ ಥರ ಮಾಡಿ, ನಿಮಗೂ ಈಸಿ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್. ಈಗ 2ನೇ ಪಾಯಿಂಟಲ್ಲಿ ದಿವ್ಯ ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸೆ ಅಂತ ಇದೆ. ನಿಸರ್ಗ ಚಿಕಿತ್ಸೆ ಅನ್ನೋದಕ್ಕೆ ಒಂದು ಮೀನಿಂಗ್ ಬರೆದಿದ್ದೀವಿ. ಇವಾಗ ಆಯುರ್ವೇದದ ಚಿಕಿತ್ಸೆ ಅನ್ನೋದಕ್ಕೆ ಒಂದು ಮೀನಿಂಗ್ನ ಬರೆಯೋಣ. ಆ ಯಾಕೊಂಬು ಯು ವಾಗೆ ಏತ್ವ ಕೊಟ್ಟು ದೀರ್ಘ ವೇ ಆಗುತ್ತೆ, ಆಮೇಲೆ ಅರ್ಕಾವತ್ತು ಓದೋದು ಆಯು ಏರ್ ವೇ ಆ ಥರ ಓದಬೇಕು. ಆಯುರ್ವೇದ ಚಿಕಿತ್ಸೆ ಚಿ ಚಾಗುಡ್ಸು ಚಿ ಕಾಗುಡ್ಸು ಕಿ ಮತ್ತು ತಾಕೇತ್ವ ತೇಗೆ ಸಾವತ್ತು. ಚಿಕಿತ್ಸೆ ಎಂದರೆ ಗನ್ ಸೊನ್ನೆ ಎಂದ ರಾಕೇತ್ವ ರೇ ಎಂದರೆ ರೋಗಕ್ಕೆ ಅನುಗುಣವಾಗಿ. ರೋ ಆ ಅಂದರೆ ರಾಯತ್ವ ಕೊಂಬಕಿಲಿ ದೀರ್ಘ ರೋಗ ಕಾಕೇತ್ವ ಕೇಗೆ ಕಾವತ್ತು ರೋಗಕ್ಕೆ ಅನುಗುಣವಾಗಿ. ಆನು ಗು ನ ವಾಹ
ಇಲ್ಲಿ ಜಾಗ ಸಾಲ್ತಾ ಇಲ್ಲ, ಇಲ್ಲಿ ಬರೀತೀನಿ. ಅನುಗುಣವಾಗಿ, ಸರಿಯಾದ, ಸರಿ ಸರಿ ಯಾಕಿಲಿಯಾದ ಸರಿಯಾದ, ಲಘು ಲ 4ನೇ ಘ ಕೊಂಬು ಲಘು, ಆಹಾರ ಆಹಾರ ಲಘು ಆಹಾರ, ವಿಶ್ರಾಂತಿ ವಿ ವಾಗುಡಿಸು ವಿ 2ನೇ ಶಾಗೆ ಇಳಿ ಕೊಟ್ಟಿದ್ದೀವಿ, ಶಾ ಅದಕ್ಕೆ ಅರ್ಧಚಂದ್ರ, ವಿಶ್ರಾಂ 0 ತಾಗುಡಿಸು ತಿ ವಿಶ್ರಾಂತಿ. ಅದೇ ಥರನೇ ಬರುತ್ತೆ, ಅಂದರೆ 3ನೇ ಸೆಂಟೆನ್ಸ್ ಥರನೇ. ರೋ ವಿಶ್ರಾಂತಿ. ಆಮೇಲೆ ರೋಗಮುಕ್ತರಾಗಲು ಮಾಕೊಂಬುಮ್ಮು ಕಾಗೆ ತಾವತ್ತು ಮುಕ್ತ, ರಾಗಿಲಿರಾಗಲು ರೋಗಮುಕ್ತರಾಗಲು, ಯಾ ಏತ್ವ ಕೊಂಬುಕಿಲಿ ದೀರ್ಘ, ಯೋಗ ಯೋಗ, ಧ್ಯಾನ 4ನೇ ದಾಕಿಲಿ ಧ ಯಾವತ್ತು ಧ್ಯಾನ ಧ್ಯಾನ, ಮತ್ತು ಪಾಕಿಲಿ ಅದಕ್ಕೆ ಅರ್ಧಚಂದ್ರ, ಪ್ರಾಣಕಿಲಿ ನ ಪ್ರಾಣ, ಯಾಮ ಪ್ರಾಣಾಯಾಮ, ರೋಗಮುಕ್ತರಾಗಲು ಯೋಗ ಧ್ಯಾನ ಪ್ರಾಣಾಯಾಮ, ಜೊತೆಗೆ ಜ ಏತ್ವ ಕೊಂಬುಕಿಲಿ ಜೋ, ತಾಕೇತ್ವ ತೇ, ಗಾಕೇತ್ವ ಗೆ, ಜೊತೆಗೆ ಗಿಡ ಮೂಲಿಕೆ ಮಾ ಕೊಂಬು ಕಿಲಿ ಮೂ ಲಾಗುಡಿಸು ಲಿ ಕಾಕೇತ್ವ ಕೆ, ಗಿಡಮೂಲಿಕೆ, ಕಷಾಯ, ಮತ್ತು ಮಾ ತಾಕೊಂಬುತ್ತು ತೂಗೆ ತಾವತ್ತು, ಗಿಡಮೂಲಿಕೆ ಕಷಾಯ ಮತ್ತು ನಾನು ವಿಡಿಯೋ ನೋಡಿಲ್ಲ, ಬುಕ್ ನೋಡಿದೆ. ಇದು ಗಾಗುಡಿಸು ಗಿ ಗಿಡ ಮಾಕೊಂಬುಕಿಲಿ ಮೂ ಲಾಗುಡಿಸುಲಿ ಕಾಕೇತ್ವ ಕೆ, ಗಿಡಮೂಲಿಕೆ, ಕ 2ನೇ ಶಾಕಿಲಿ ಶಾಯ ಕಷಾಯ ಮತ್ತು ಲೇಪನಗಳು, ಲಾ ಏತ್ವ ದೀರ್ಘ ಲೇ ಪ ನ ಲೇಪನ, ಗ ಳ ನು ಲೇಪನಗಳನ್ನು ಬಳಸಿ, ಬ ಳ ಸಾಗುಡಿಸು ಸಿ ಬಳಸಿ, ಬಾಳ ಸಾಕೊಂಬು ಸು ಬಳಸು, ವಾಕೊಂಬು ಹೂ ದಾಕೊಂಬು ದು ಬಳಸುವುದು ಅಂತ ಒಂದು ಸೆಂಟೆನ್ಸ್ ಮಾಡೋಣ. ಸೆಂಟೆನ್ಸಸ್ ಅಂದರೆ ವಾಕ್ಯಗಳು ಸ್ವಲ್ಪ ಉದ್ದವಾಗಿರೋದ್ರಿಂದ ಇದು 4 ವಾಕ್ಯಗಳನ್ನು ಮಾತ್ರ ನಾವು ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಒಂದು ಸರಿ ಇದನ್ನು ಹೇಳ್ಬಿಡೋಣ. ಭವ್ಯ ಭಾರತ ಪರಂಪರೆಯಲ್ಲಿ ಪುರಾತನ ಕಾಲದಿಂದ ನಮ್ಮ ಪೂರ್ವಜರು ವಿಶಿಷ್ಟವಾದ ವೈದಿಕ ಪದ್ಧತಿಯನ್ನು ಅನುಸರಿಸುತ್ತಾ ಬಂದಿದ್ದಾರೆ. 2ನೇ ವಾಕ್ಯ, ಆ ವಿಶಿಷ್ಟವಾದ ವೈದಿಕ ಪರಂಪರೆಯನ್ನು ದಿವ್ಯ ಆಯುರ್ವೇದ ಮತ್ತು ನಿಸರ್ಗ ಚಿಕಿತ್ಸೆ ಎಂಬ 2 ವಿಧಗಳಲ್ಲಿ ಪರಿಗಣಿಸಲಾಗಿದೆ. 3ನೇ ಸೆಂಟೆನ್ಸ್, ಅದು 3ನೇ ವಾಕ್ಯ, ನಿಸರ್ಗ ಚಿಕಿತ್ಸೆ ಎಂದರೆ ಎಂತಹ ಭಯಾನಕ ವಾಸಿಯಾಗದ ರೋಗವನ್ನು ಯಾವುದೇ ಔಷಧವಿಲ್ಲದೆ
ವಿಶೇಷ ಆಹಾರವಿಲ್ಲದೆ ಬರೀ ಪ್ರಾಣಾಯಾಮ, ಧ್ಯಾನ, ವಿಶ್ರಾಂತಿ ಮತ್ತು ಉಪವಾಸ ಮಾಡಿ ಚೇತರಿಸಿಕೊಳ್ಳುವುದು ಅಂತ. 4ನೇ ವಾಕ್ಯ, ಆಯುರ್ವೇದ ಚಿಕಿತ್ಸೆ ಎಂದರೆ ರೋಗಕ್ಕೆ ಅನುಗುಣವಾಗಿ ಸರಿಯಾದ ಲಘು ಆಹಾರ, ವಿಶ್ರಾಂತಿ, ರೋಗಮುಕ್ತರಾಗಲು ಯೋಗ, ಧ್ಯಾನ, ಪ್ರಾಣಾಯಾಮ ಜೊತೆಗೆ ಗಿಡಮೂಲಿಕೆ ಕಷಾಯ ಮತ್ತು ಲೇಪನಗಳನ್ನು ಬಳಸುವುದು ಅಂತ 4 ಸೆಂಟೆನ್ಸನ್ನು ಮಾಡಿದ್ದೀವಿ, ಅಂದರೆ ವಾಕ್ಯಗಳನ್ನು ಮಾಡಿದ್ದೀವಿ. ಇದನ್ನು ಓದಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.